ಈಗ ನಾವು ನೀವು ಬಾರಿಸೋ ಡೋಳು ಇಲ್ಲಿ ಅದ. ಆ ಪರಮಾತ್ಮ ಬಾರಿಸಿದ ಡೋಳು ಅಲ್ಲಿ ಅದ. ಇದು ಯಾರ್ದು? ಯಾರ್ದ್ರಿಪ್ಪ? ನಮ್ಮ ಸತ್ತ ಹೆಣದ್ದು. ಹೌದ್ರಿ. ಸತ್ತ ಶರೀರದು. ಈಗ ಸತ್ತ ಶರೀರ ಸುಮಾರನ್ನೇ ಈ ಡೋಳ ಡಗ್ಗ ತಿಮ್ಮಕ್ಕ ಅದನ್ನ ಬೇರೆ ಕಡೆ ಇಡುದು, ಸತ ಹೊಟ್ಟೆ ಕುಲ್ಲ ಹಾಡುದು. ಇವೇ ಸಪ್ತ ಶರೀರ ಹೆಚ್ಚಿಂದ ಐತಂದಿ ಅದು ಬಾಯಿಲೆ ನೀನ ಹೆಚ್ಚಂದ ಆ ಡೊಳ್ಳ ತಿಮ್ಮ ಡಗ್ಗ ತಗೊಂಡು ಹಾಡೋದು. ಹಿರಿಯರಲ್ಲಿ ಜ್ಞಾನ ಪಂಡಿತರಲ್ಲಿ ಅದು ಎಲ್ಲ ನನ್ನ ಅಜ್ಜನ ಕಟ್ಟಿ ಗ್ರಾಮದ ಎಲ್ಲಾ ಸಭಾಬಂಧುಗಳಿಗೆ ಏನೈತಿ ಈ 2ನೇ ಸಂದಿನ ನಮಸ್ಕಾರಗಳನ್ನು ಹೇಳುತ್ತಾ ಅದಕ್ಕೆ ತಮ್ಮ ಬಹಳ ಜ್ಞಾನಿಗಳಾಗಿರ್ತಕ್ಕಂಥವ್ರು ಒಂದು ಮಹತ್ತಿನಲ್ಲಿ ಒಂದು ಮಾತು ಹಿಂಗ್ ಹೇಳ್ತಾರಲ್ಲ, ಹೆಂಗ ಹೇಳ್ತಾರ್ರಿ ಸರ? ನಾದ ಪ್ರಿಯ ಶಿವ ನಂಬವರು ನಾದ ಪ್ರಿಯ ಶಿವನಲ್ಲ, ವೇದ ಪ್ರಿಯ ಶಿವ ನಂಬವರು ವೇದ ಪ್ರಿಯ ಶಿವನಲ್ಲ. ಹೌದು. ನಾದವ ಮಾಡಿದ ರಾವಣಿಗೆ ಅರೆ ಆವಿಷ್ಯವಾಯಿತು. ಹೌದ್ರಿ ಸರ. ವೇದ ಓದಿದ ಬ್ರಹ್ಮನ ಶಿರ ಹೋಯಿತು. ಅದು ನಾದ ಪ್ರಿಯನೂ ಅಲ್ಲ, ವೇದ ಪ್ರಿಯನೂ ಅಲ್ಲ, ಭಕ್ತ ಪ್ರಿಯನ ಕೂಡಲ ಸಂಗಮ ದೇವ ಅಂತ ಹೇಳ್ಯಾರ. ಹೌದ್ರಿ ಸರ. ಇದ ಮತ್ತನ್ನ ಯಾಕೆ ಹೇಳ್ಯಾರಪ್ಪ ಅಂತಂದ್ರ, ಯಾಕ್ರಿ ಸರ? ಜಗತ್ತದಲ್ಲಿ ಹುಟ್ಟಿ ಬಂದ ಮೇಲ ಹುಚ್ಚರಂಗ ಕುಡಿದು ಕುಣಿಬೇಡ. ಹೌದು. ಏನ್ ಪುರಾಣ ಪುಸ್ತಕ ಓದಬೇಡ. ಕಂಡವ್ರನ್ನ ಕಂಡ ಜಿಗದಾಡಿಕೋತ ಹೋಗಬೇಡ. ಜಗತ್ತದಲ್ಲಿ ನೀವು ಹೋಗಿ ದಂಡಿಗೆ ಮುಟ್ಟಬೇಕಾತಂದ್ರ ಏನ್ ಮಾಡ್ಬೇಕ್ರಿಪ್ಪ? ಭಕ್ತಿ ಅನ್ನೋದು ಮನುಷ್ಯನಲ್ಲಿ ಇತ್ತಪ್ಪ ಅಂತಂದ್ರ ದಂಡಿಗೆ ಮುಟ್ಲಿಕ್ಕೆ ಬರ್ತೈತೆ ಅನ್ನೋಂತ ಮಾತನ್ನ ಹೇಳ್ಯಾರ. ಹೌದ್ರಿ ಸರ. ಅದು ಹೆಂಗ ಕೇಳು. ಈ ಅಜ್ಜನ ಕಟ್ಟಿ ಊರೊಳಗ ಒಬ್ಬ ಮಹಾತ್ಮ ಇದ್ದ. ಅವನ ಮನಿ ಮುಂದ ಒಂದು ಮಾವಿನ ಗಿಡ ಇತ್ತು, ತಮ್ಮ ಮಾವಿನ ಗಿಡ. ಹೌದ್ರಿ ಸರ. ಆ ಮಾವಿನ ಗಿಡದಾಗ ಒಂದ ಮಾವಿನಕಾಯಿ ಹಣ್ಣಾಗೈತಿ. ಹೌದು. ಆ ಮಾವಿನಕಾಯಿ ಹಣ್ಣಾಗೈತತ್ತ ಯಾರೇ ಫೋನ್ ಮಾಡ್ಯಾರನ? ಯಾರು ಇಲ್ರಿ ಸರ? ಹೌದಿಲ್ಲ? ಇಲ್ರಿ. ಹೆಂಗ ಮಾವಿನಕಾಯಿ ಹುಡುಕಾಡಿ ಬತ್ತ ಬಂದ ಗಿನಿ ಮಾವಿನ ಹಣ್ಣು ತಿಂತಾರೋ ಅದು ಹಂಗ ಭಕ್ತಿ ಅನ್ನೋದು ನಿಮ್ಮಲ್ಲಿ ಹಣ್ಣು ಆತಪ್ಪ ಅಂತಂದ್ರ ಏನಾಗ್ತದ್ರಿಪ್ಪ? ಜಗ್ಗ ತೆಗೆದ ಭೂಮಿಯೊಳಗೆ ಹೋಗಿ ಕೂತ್ರು ಕೂಡ ಭಗವಂತನ ಹುಡುಕಾಡಿಕೊತ ಬರ್ತಾನೆ ಅನ್ನುವಂತ ಮಾತು ಹೇಳ್ಯಾರ. ಹೌದ್ರಿ ಸರ. ಅದಕ್ಕ ಜಗತ್ತದಲ್ಲಿ ಭಕ್ತಿ ಅನ್ನೋದು ಬಹಳ ಶ್ರೇಷ್ಠ ಅದ. ಹೌದ್ರಿ ಸರ. ಅದಕ್ಕ ತಮ್ಮ ಹೇಳ್ಯಾರ ಮಾತ. ಏನ್ ಹೇಳ್ತಾರ? ಭಕ್ತಿಯಿಂದಲೇ ಶಕ್ತಿ, ಭಕ್ತಿಯಿಂದಲೇ ಯುಕ್ತಿ, ಭಕ್ತಿಯಿಂದಲೇ ಮುಕ್ತಿ ಅಂತ ಹೇಳ್ಯಾರ. ಹೌದು. ಜಗತ್ತದಲ್ಲಿ ಯಾರು ಭಕ್ತಿ ಮಾಡ್ಯಾರ? ಯಾರು ಮಾಡ್ಯಾರಪ್ಪ? ನನ್ನಪ್ಪ ಮುತ್ಯ ಮಾಲಿಂಗಯ್ಯ ಭಕ್ತಿ ಮಾಡಿದ. ಕೈಲಾಸದಿಂದ ದರಿಗಿಳಿಸಿಕೊಂಡ ಶಿವ ಪಾರ್ವತಿನ ಮುಂಡ ಸುತ್ತಕೊಂಡ. ನನ್ನಪ್ಪ ಮೋಗಿಸಿದ್ದು 7 ಗಂಟೆ ಕಾಲ ಭಕ್ತಿ ಮಾಡಿದ. ಹೌದು. ಕೈಲಾಸದಿಂದ ಬರುವಾಗ ಶಿವನ ಹೆಸಂಗಡ ಕರ್ಕೊಂಡ ಮುಮ್ಮೆಟ್ಟುಗೊಂಡು ತಿಳ್ಕೊಂಡ. ಹೌದ್ರಿ ಸರ. ಹಿಂಗ ಇನ್ನೂ ಎಷ್ಟೋ ಮಂದಿ ಭಕ್ತಿ ಮಾಡಿ 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 ಜಗತ್ತದಲ್ಲಿ ಹೆಸರು ಗಳಿಸ್ಯಾರ. ಹೌದ್ರಿ ಸರ. ಅದಕ್ಕ ನೀವೆಲ್ಲ ಭೂಮಿ ಮೇಲೆ ಹುಟ್ಟಿ ಬಂದ ಮೇಲೆ ಆ ಭಕ್ತಿ ಮಾಡಿದವ್ರದ್ದು ನೋಡ್ಯಾರ ಯಾಕಂದ್ರೆ ನಾವು ಭಕ್ತಿ ಮಾಡಿ ಮುಕ್ತಿಗೆ ಮುಟ್ಟೋಣ ಅನ್ನೋಂತ ಮಾತನ್ನ ಹೇಳಿ. ಹೌದ್ರಿ. ಈಗಾಗಲೇ ಬಂದು ನಮ್ಮ ಅನುಭವಿ ಕಲಾವಿದ್ರು ಒಂದು ವಿಷಯ ಇಟ್ಟಿದ್ದೇವೆ ನಾವು. ಹೌದ್ರಿ ಸರ. ಎಲ್ಲಾ ವಿಷಯ ಆಗಿ ಹೋಗಿದಾವ. ಹೌದು. ಏನ ದೇವರ ಶ್ರೇಷ್ಠ, ಏನ ಭಕ್ತ ಶ್ರೇಷ್ಠ, ಏನ ಗುರು ಶ್ರೇಷ್ಠ, ಏನ ಶಿಷ್ಯ ಶ್ರೇಷ್ಠ. ಹೌದಿಲ್ಲ? ಹೌದು. ಹಿಂಗ ಎಲ್ಲಾ ವಿಷಯಗಳಾಗಿ ಹೋಗಿದಾವ. ಹೌದು. ಈ ಕಮಿಟಿ ಹಿರಿಯರಾಗಿರ್ತಕ್ಕಂಥವ್ರು ಏನಾರ ಹೊಸ ವಿಷಯ ಇಟ್ಟು ಮಾತಾಡ್ರ ಅಂದಾಗ ಒಂದು ವಿಷಯ ಇಟ್ಟಿದ್ದೇವೆ ನಾವು. ಹೌದ್ರಿ. ಏನ ಆತ್ಮ ಇದ್ದ ಶರೀರ ಹೆಚ್ಚು, ಏನ ಆತ್ಮ ಇಲ್ಲಾರ್ದ ಶರೀರ ಹೆಚ್ಚು ಭೂಮಿ ಮೇಲೆ ಅನ್ನೋಂತ ಮಾತು ಮಾತಾಡಿದಾಗ ಹೌದು ಸರ್ ಹೇಳಿದವರು ಏನ್ ಹೇಳ್ತಾರ್ರಿಪ್ಪ? ಸರ್ ಬಹಳ ಶನರಿದ್ದೀರಿ ನೀವು. ಬಲ್ಲವರನವರ ಒಂದ್ ಮೇಳ ಲಮೋಕ್ಷದನ್ ಮೇಳಕ್ಕೂ ಹೋಗ್ತೀರಿ, ಮಾಳಿಂಗರಾಯನ ಮೇಳಕ್ಕೂ ಹೋಗ್ತೀರಿ. ಹಿಂಗ ಎಷ್ಟೋ ಕೆಲವು ಮೇಳ ಕರ್ನಾಟಕ ಮಾರಾಟದಾಗ ತಿರುಗಾಡಿ ಬಂದಿರಿ. ಹೌದು. ವಿಷಯ ನಾವಿಟ್ಟಿದೆವು. ಹೌದು. ವಿಷಯ ನೀವು ಹಿಡ್ಕೊಂಡಾರ ನೋಡ್ರಿ ಹೆಂಗದ ಮಾತ. ಹೌದು. ಇದು ಶಾನ್ಯರ ಮಾತ. ವಿಷಯ ಹಿಡ್ಕೊಂಡು ಅದನ್ನ ಬೆಳೆಸಿ ತೋರಿಸಬೇಕಾಗಿತ್ತು. ಅಲ್ಲೇ ಕಪ್ ಮುಚ್ಚಿ ಹೋದ್ರನ್ರಿ. ವಿಷಯ ವಿಷಯಾಂತರ ಆಗಬಾರದು. ಹೌದ್ರಿ ಸರ. ವಿಷಯ ನಾವು ಇಟ್ಟಿದೆವು. ಹಿಡ್ಕೊಳಕ್ ಒಂದು ಪಾಳೆ, ನನಗ್ ಬಿಡಾಕ್ ಒಂದು ಪಾಳೆ, ಮತ್ತೆ ಬೆಳಕಾಗ್ತದ. ಈ ಮಂದೆಲ್ಲ ಮನೆಗೆ ಹೋಗ್ತಾರೋ. ಆನಂತರ ಸುತ್ಕೊಂಡ್ರಿ. ಹೌದಿಲ್ಲ? ಹೌದು. ವಿಷಯ ನಾವು ಇಟ್ಟಿದ್ದೇವೆ ಅದನ್ನೆಲ್ಲ ನೀವು ಹಿಡ್ಕೋಬೇಕು. ಹೌದು. ಹಿಡ್ಕೊಂಡ ಹಿಂಗೈತಿ ಈ ವಿಷಯದ ಮರ್ಮ ಅನ್ನುವಂಥದ್ದು ತಿಳಿಸಿರ ಜನಕ್ಕೆ ಗೊತ್ತಾಗಿ ತಿಳಿತದ. ಅದಷ್ಟು ಮಂದಿ ಕುಡ್ತದ. ಹೌದು. ಮತ್ತೆ ವಿಷಯ ನಾ ಇಟ್ಟೀನಿ,
ನೀ ಹಿಡ್ಕೋದು ಮತ್ತ ನಾ ಹಿಡ್ಕೋದು ಇದನ್ನ ಮಾಡ್ಕೋತ ಹೋದ್ರ ಮಂದಿ ಕುಂಡಾಗಿಲ್ಲ ಮಂದಿ ಎಲ್ಲ ಮನೆಗೆ ಹೋಗ್ತಾವ. ಹೌದು ಹೌದ್ರಿ ಸರ. ನೀವ್ ಎಷ್ಟು ಶಾನ್ಯರ್ ಇದ್ರಿ ನೀವು ವಿಚಾರ ಮಾಡ್ರಿ ಮಾತಾ. ಅದಾರ್ರಿಪ್ಪ ಅವರು. ಹೌದಿಲ್ಲ? ಹೌದು. ಅದಕ್ಕೆ ವಿಷಯ ಹಂಗ್ರಿ ನಮಗ್ ಬಿಟ್ಟಾರ ಅವರು. ಯಾವ್ದ್ರಿಪ್ಪ? ಆತ್ಮ ಇಲ್ಲಾರದ ಶರೀರ ಏನ್ ಕೆಲಸ ಮಾಡ್ತದ ಅನ್ನೋದು ನಾವ್ ಹೇಳೋದದ. ನಮ್ ಪಾಲಿಗದ ಅಂದ್ರೆ ಹೆಂಗ ಮಾಡೋರು ಇವ್ರ? ಹೆಂಗ್ ಮಾಡೋರಿಪ್ಪ? ನಾವು ಮಾತಾಡಿ ಬಿಟ್ಟಾಗ ಅದ ಹಾಜಾಗ ಮಾತಾಡ್ಕೊತ ಹೋಗವ್ರು. ಸಾಕು ಮಾತಾಡ್ಲಿಕ್ಕೆ ಬರಲ್ಲ ಅವ್ರಿಗೆ. ಹೌದಿಲ್ಲ? ಹೌದು ಸರ ವಿಚಾರ ಮಾಡಿ ಮಾತಾಡ್ರಿ ಮಾತ. ಹೆಂಗ ಹೇಳ್ತಿ ವಿಷಯಪ್ಪ ಅಂತಂದ್ರ ಹೆಂಗ್ರಿಪ್ಪ? ಆತ್ಮ ಇಲ್ಲಾರ್ದ ಶರೀರ ಭೂಮಿ ಮ್ಯಾಲ ಹೆಂಗ ಶ್ರೇಷ್ಠ ಅದ. ಹೆಂಗದರಿಪ್ಪ? ಹಿಂದಕ್ಕೊಂದು ಕಾಲದೊಳಗ ಡೊಳ್ಳಾಸುರ ಅನ್ನುವಂತ ಒಬ್ಬ ದೈತ ತಪ ಮಾಡ್ತಿದ್ದ. ಹೌದು ಹೌದ್ರಿ ಸರ. ಏನ್ ಮಾಡ್ತಿದ್ದ? ತಪ ಮಾಡ್ತಿದ್ದ. ಡೊಳ್ಳಾಸುರ ಅನ್ನುವಂತ ದೈತ ತಪ ಮಾಡ್ತಿದ್ದ. ಹೌದು ಹೌದು. ಅವಾಗ ತಪ ಹೆಂಗ ಮಾಡ್ತಿದ್ದ? ಒಂಟಿಗಾಲಲ್ಲಿ 12 ವರ್ಷ ತಪ ಮಾಡ್ದ. ಹೌದು ಹೌದು. ಅಗೋರ ತಪ ನಡೀತು. ಪರಮಾತ್ಮ ಸಾಕ್ಷಾತ್ ಆಗಿ ಬಂದ ಡೊಳ್ಳಾಸುರನ ಬಂದು ಮುಂದಿತ್ತ. ಏನಾಯ್ತ್ರಿಪ್ಪ? ಅವಾಗ ಏನ್ ಬೇಡ್ತಾನ? ಏನ್ ಬೇಡ್ತಾನ? ನಿನ್ನ ತಪ್ಪಗೆ ಮೆಚ್ಚಿರೋ ಏನ್ ಬೇಡ್ತಿ ಬೇಡಂತ ಪರಮಾತ್ಮ. ನೋಡ್ರಿ ಸೊಕ್ಕಿನ ಡೊಳ್ಳಾಸುರ ಹೌದು ಹೆಂಗ ಬೇಡ್ಕೊತಾನ? ಹೆಂಗ್ ಬೇಡ್ತಾನ್ರಿಪ್ಪ? ಯಪ್ಪ ನಿನ್ನ ನುಂಗಾವಧಿ ನೀನ್ ನನ್ನ ಒಳಗ್ ಹೋಗಿ ಕೊಂಡ್ಬೇಕಂತ ಡೊಳ್ಳಾಸುರ ಬೇಡ್ಕೊಂಡ. ಹೌದು ಹೌದು. ಹೆಂಗ ಬೇಡ್ಕೊಂಡ? ನುಂಗಾವಧಿ ನುಂಗಾವಧಿ ಒಳಗ್ ಹೋಗಿ ಕೊಂಡ್ಬೇಕಂತ ಡೊಳ್ಳಾಸುರ ಬೇಡ್ಕೊಂಡ. ಹೌದು ಹೌದು. ಅವಾಗ ಪರಮಾತ್ಮ ವಿಚಾರ ಮಾಡದ. ಏನ್ ಮಾಡ್ತಾನ್ರಿ? ಈ ಶರೀರದೊಳಗ ಅರ್ಧ ಪಾಲ ಪಾರ್ವತಿದೈತಿ, ಐತಿ, ಅರ್ಧ ಪಾಲ ನಮ್ದೈತಿ. ಹೌದು ಹೌದು. ಇನ್ನು ಹೋಗಿ ಕೈಲಾಸಕ್ಕೆ ಕೇಳ್ಕೊಂಡು ಬರ್ತಾನಂತ ಪರಮಾತ್ಮ ಹೇಳಿ ಎಲ್ಲಿ ಹೋದ? ಕೈಲಾಸಕ್ಕೆ ಹೋದ. ಹೌದು ಹೌದ್ರಿ ಸರ. ಕೈಲಾಸದಾಗ ಹೋಗಿ ಪಾರ್ವತಿನ ಕೇಳ್ತಾನ. ಏನ್ ಕೇಳ್ತಾನ? ದೇವಿ ಡೊಳ್ಳಾಸುರ ಅನ್ನುವಂತ ಭಕ್ತಿ ಮಾಡ್ಯಾನ, ನಾನು ನುಂಗುತ್ತಾನಂತ ಹೇಳ್ಯಾನ. ಹೌದು. ನೀ ಏನ್ ಹೇಳ್ತಿ ಅಂತಂದ. ಅವಾಗ ಹೇಳ್ತಾರ, ಏನ್ ಹೇಳ್ತಾಳ್ರಿಪ್ಪ? ಬೇಡದ ಕೊಡುವಂತ ಶಕ್ತಿ ನಿನ್ನಲ್ಲೇ ಐತಿ. ಹೌದು. ಮತ್ತ ಅವನು ಹೋಗಿ ಕೊಂಡು ಕರೆ ಒಂದು ಮಾತು ವಿಚಾರ ಮಾಡಿಕೊಂಡತ್ತಾಳ ಪಾರ್ವತಿ. ಏನ್ ವಿಚಾರ ಮಾಡ್ತಾರೆ? ಏನ್ ವಿಚಾರ ಮಾಡ್ತಾರ? ನೀ ಹೋಗಿ ಅವ್ನ ಹೊಟ್ಟೆ ಕೊಂಡು ಕರೆ ಹೊರಗೆ ಯಾವಾಗ ಬಿಡ್ತಾನೆ ಕೇಳಿ ಹೋಗಿ ಒಳಗ ಕೊಂಡು ಅಂದ್ರು. ಹೌದು ಹೌದ್ರಿಪ್ಪ. ಅವಾಗ ಹೋದ ಪರಮಾತ್ಮ ಹೊಲಿ ಡೊಳ್ಳಾಸುರನ ಹತ್ತಲಿ. ಏನ್ ಹೇಳ್ತಾನ? ಡೊಳ್ಳಾಸುರನ್ ಬೇಡ್ಕೋತಾನ. ಹೌದು. ಏನಂತ ಬೇಡ್ಕೋತಾನ? ಏನ್ ಬೇಡ್ತಾನ್ರಿಪ್ಪ? ನಾನು ನುಂಗುದಾರ ನುಂಗು ಡೊಳ್ಳಾಸುರ, ನೀನ್ ನನ್ನ ಹೊರಗೆ ಯಾವಾಗ ಬಿಡ ಹೇಳಿ ನುಂಗು ಅಂತಂದ. ಹೌದು ಹೌದ್ರಿಪ್ಪ. ಆದ್ರ ಆಯ್ತಂದ. ಹೆಂಗ ಹೇಳ್ತಾನ? ಹೆಂಗ್ ಹೇಳ್ತಾನ್ರಿಪ್ಪ? ಪಂಚರಾತ್ರಿ ಯಾವಾಗ ಒಂದೇ ದಿನ ಕೂಡ್ತಾವಲ್ಲ ಅವಾಗ ನೀನ್ ಹೊರಗೆ ಬಿಡ್ತನು ಅಂತ ಹೇಳ್ದ. ಹೌದು ಹೌದ್ರಿ ಸರ. ಅವಾಗ ಆದ್ರ ಆತಂದ ಪರಮಾತ್ಮ ಹೋಗಿ ಡೊಳ್ಳಾಸುರನ ಹೊಟ್ಟ್ಯಾಗ ಕೂತ. ಹೊಟ್ಟ್ಯಾಗ ಕೂತ 1 ದಿನ ಹೋಯ್ತು, 2 ದಿನ ಹೋಯ್ತು, ಜಗತ್ತೆಲ್ಲ ಅಲ್ಲೋಕೋಲ್ ನಡೀತು. ಹೌದು ಹೌದು. ಜಗತ್ತೆಲ್ಲ ಅಲ್ಲೋಕೋಲ್ ನಡೀತು. ಡೊಳ್ಳಾಸುರನ ಹೊಟ್ಟ್ಯಾಗ ಪರಮಾತ್ಮ ಕೂತ. ಕೈಲಾಸದಾಗ ಎಲ್ಲಾ ದೇವಾನು ದೇವತೆಯರು ಕೂಡಿ ವಿಚಾರ ಮಾಡ್ಲಿಕ್ಕೆ ಶುರುವಾಯ್ತು. ಏನ್ ಮಾಡ್ತಾರ್ರಿಪ್ಪ? ಡೊಳ್ಳಾಸುರ ಹೊಟ್ಟ್ಯಾಗ ಪರಮಾತ್ಮ ಕೂತು ಇನ್ನು ಹೆಂಗೆ ಜಗತ್ತು ನಡೆದ ವಿಚಾರ ನಡೀತು. ಹೌದು ಹೌದು. ಅವಾಗ ವಿಷ್ಣು ದೇವರು ವಿಚಾರ ಮಾಡಿ ಬಂದ ಪಂಚರಾತ್ರಿಗಳನ್ನ ಕೂಡಿಸಿದ. ಸರ ನೀವು ಬಹಳ ಶಾನ್ಯರಿದ್ದೀರಿ, ಬಲ್ಲವರಿದ್ದೀರಿ, ಬಹಳ ಬಲ್ಲವ್ರು ಇದ್ದೀರಿ. ಹೌದು ಹೌದು. ಹೇಳಿದ್ರವ್ರು ಏನ್ ಹೇಳ್ತಾರ್ರಿ? ನಮ್ಮ ಬೀಗರ ಬಹಳ ಬಾರಿ ಮಾತಾಡ್ತಾರ. ನಮ್ಮ ಮಳೆ ಬಾಳ ಶಾನೆ ಅದಾನ. ನಮ್ಮ ಮಳೆ ಬಹಳ ಶಾನೆ ಅದಾನ. ಹೌದು. ಶಾನೆ ನೀವು ಅಂದ್ರ ಆಗಂಗಿಲ್ಲ. ಹೌದು. ಆ ಭಗವಂತನ ಆಶೀರ್ವಾದ ಯಾವಾಗ ಆಗ್ತದೋ ಅವಾಗ ಶಾನೆ ಆಗ್ತೀರಿ ನೀವು. ಅವಾಗ ಶಾನೆ ಆಗ್ತದ. ಹೌದು. ಹೌದಿಲ್ಲ? ಹೌದು ಹೌದು. ಅವ್ರು ಹೇಳಿದ್ರು ಏನ್ ಹೇಳ್ತಾರಿಪ್ಪ? ಪಂಚರಾತ್ರಿ 5 ರಾತ್ರಿ ವಿಷ್ಣು ಪರಮಾತ್ಮ ಕುಡಿಸ್ಯಾನ. ಯಾವ್ಯಾವ ಕುಡಿಸ್ಯಾನ? ಯಾವ ಕುಡ್ಸ್ಯಾನ್ರಿಪ್ಪ? ಅವರಾತ್ರಿ, ನವರಾತ್ರಿ, ಶಿವರಾತ್ರಿ. ಹೌದು ಹೌದು. ಹೆಂಗ? ಅವರಾತ್ರಿ, ನವರಾತ್ರಿ, ಶಿವರಾತ್ರಿ ಇವು 3 ಆಗ್ಯಾವ. ಹೌದು. ಇನ್ನು 2 ರಾತ್ರಿಗಳನ್ನ ನಿನಗ್ ಬಿಟ್ಟಿನ ಮಾಸ್ತಾರ. ಅವ್ನು ಹೇಳ್ಬೇಕ್ರಿ. ಮುಂದಿನ ಪಾಳ್ಯದೊಳಗೆ ಇನ್ನು 2 ರಾತ್ರಿ ಅದಾವ ಹೇಳು. ಅಯ್ಯ ಹೇಳ್ತಾನ್ರಿ. ಹೌದಿಲ್ಲ? ಶಾನೆ ಅದಾನ್ರಿ. ಬರುದಿಲ್ಲ ಅಂದ್ರೂ ಹೇಳು. ಯೂಟ್ಯೂಬ್ದಾಗ ತುಂಬಿಸ್ಕೊತಾನ ಯೂಟ್ಯೂಬ್ ಮಾಲಕ. ಬಂದಾನ ಮಾವ. ಮಾಮ ಬಂದಾನ. ಮಾಮ ಬಂದಾನ. ಅವರಾತ್ರಿ, ಶಿವರಾತ್ರಿ, ನವರಾತ್ರಿ ನಾ ಹೇಳಿನಿ. ಇನ್ನು 2 ರಾತ್ರಿ ನಿನಗೆ ಬಿಟ್ಟಿನಿ ಹೇಳು. ನಮ್ಮ ಮಾಮ ತುಂಬ್ಸಾಕ್ ನಿಂತಾನ. ನಿನ್ನ ಕುಬೆ ಇದ್ರೆ ಹೇಳು, ಬರುದಿಲ್ಲ ಅಂದ್ರೂ ಹೇಳು. ಬರ್ದುಲ್ಲ ಅಂದ್ರೆ ವಾಣಿಜ್ಯ, ಬರುದಿಲ್ಲ ಅಂದ್ರೆ ಈ ಕಡೆ ಮಾಮಾಗ ಸ್ವಲ್ಪ ಮಾಮ ಅವನ ಚುಟ್ಕ ಮಾಮ ಅಣ್ಣ. ಹೌದಿಲ್ಲ? ಹೌದು. ಮುಂದಿನ ಪಾಳ್ಯದೊಳಗೆ ಹೇಳ್ತಾನ. ಹೌದು ಹೌದ್ರಿ ಸರ. ಹೌದಿಲ್ಲ? ಹೌದು. ಇನ್ನು 2 ರಾತ್ರಿ ಯಾವ ಕುಡಿಸ್ಯಾನ ವಿಷ್ಣು ಪರಮಾತ್ಮ ಅನ್ನೋದು ನಿನಗೆ ಬಿಟ್ಟದಲ್ಲ. ನಾವು 3 ರಾತ್ರಿ ಹೇಳಿದ್ದೀವಿ. 3 ರಾತ್ರಿ ನಾವು ಹೇಳಿದೆವು. ಹೌದು. 5 ರಾತ್ರಿ ಪಂಚರಾತ್ರಿ ವಿಷ್ಣು ಪರಮಾತ್ಮ ಕೂಡಿಸಿ ಡೊಳ್ಳಾಸುರ
ಡೊಳ್ಳಾಸುರ ಪರಮಾತ್ಮನ ಹೊರಗೆ ಬಿಡಂದ ಏ ಅನ್ನವ ಏನ್ ಮಾಡ್ತಾನ್ರಿಪ್ಪ ಒಳಗೆ ಕುಣಿಸ್ಕೊಂಡು ಪರಮಾತ್ಮನ ಕೂತಿದ್ದ ಇನ್ನೊಂದು ತೊಡೆ ದಿನದಾಗ ಪರಮಾತ್ಮನ ಅಲ್ಲೇ ಗಪ್ ಮಾಡಿ ಪಾರ್ವತಿನ ಆಳ್ಬೇಕಂತ ವಿಚಾರ ಡೊಳ್ಳಾಸುರನಿತ್ತು. ಹೌದು ಅಂತ ಸೊಕ್ಕಿನ ಡೊಳ್ಳಾಸುರ ಹೊಟ್ಯಾಗ ಕೂತಿದ್ದ. ಹೊಟ್ಯಾಗ ಪರಮಾತ್ಮನ ಇಟ್ಕೊಂಡು ಕೂತಿದ್ದ. ನಾ ಬಿಡಂಗಿಲ್ಲ ಅನ್ನವ. ವಿಷ್ಣು ಪರಮಾತ್ಮನ ಚಿಂತೆ ಬಿತ್ತು ಮಾತ ಏನಾಯ್ತ್ರಿಪ್ಪ ಹೆಂಗ್ ಮಾಡೋದು? ಏನ್ ಮಾಡ್ಬೇಕು ಎಲ್ಲಾ ದೇವಾನು ದೇವತರ ಕೂಡಿ ವಿಷ್ಣು ಪರಮಾತ್ಮಗೆ ಶರಣ ಹೋಗ್ತಾರ. ಏ ವಿಷ್ಣು ದೇವ ಏನ್ ಮಾಡ್ತಿ ಮಾಡ ಮೊದಲ ಪರಮಾತ್ಮನ ಹೊರಗೆ ತೆಗಿಯತ್ತ ಶರಣ ಹೋದ್ರು. ಹೌದು ಅವಾಗ ವಿಷ್ಣು ಪರಮಾತ್ಮ ಬಾಳ ಶಾನೆ ಇದ್ದ. ಏನ್ ಮಾಡ್ತಾನ್ರಿಪ್ಪ ಗುಡದಾಗ ಹೋಗಿ ಕೂತ ಆ ಪರಮಾತ್ಮನ ಭಕ್ತಿ ಮಾಡ್ಲಿಕ್ಕತ್ತ. ಓಂ ನಮ ಶಿವಾಯ ಓಂ ನಮ ಶಿವಾಯ ಓಂ ನಮ ಶಿವಾಯ ಅನ್ನಕತ್ತ. ಹೌದು ಗುಡದಾಗ ಹೋಗಿ ಕೂತ ಭಕ್ತಿ ಮಾಡ್ಲಿಕ್ಕತ್ತ. ಆ ವಿಷ್ಣು ಪರಮಾತ್ಮನ ಭಕ್ತಿ ಹೆಚ್ಚಾಗ್ಲಿಕ್ಕತ್ತು. ಹೌದು ಓಂ ನಮ ಶಿವಾಯ ಓಂ ನಮ ಶಿವಾಯ ಓಂ ನಮ ಶಿವಾಯ ಸಾಕಾನಕತ್ತ. ಹೌದು ಆ ಡೊಳ್ಳಾಸುರನ ಹೊಟ್ಯಾಗಿ ಹಂಗ ಕೂಸು ಉಲುಕ್ತದಲ್ಲ ಪರಮಾತ್ಮ ಒಳಗ ಉಲ್ಕಾಕ ಶುರುವಾಯ್ತು. ಮತ್ತೆ ಹೆಚ್ಚು ಭಕ್ತಿ ಮಾಡ್ಲಿಕ್ಕತ್ತ. ಹೌದು ಓಂ ನಮ ಶಿವಾಯ ಓಂ ನಮ ಶಿವಾಯ ಅಂತ ಮತ್ತೆ ಒಳಗೆ ಹೆಚ್ಚಾಗಿ ಉಲ್ಕಾಕ ಶುರುವಾಯ್ತು ಕೂಸ. ಹೌದ್ರಿ ಅವಾಗ ಭಕ್ತಿ ಮಾಡಿ 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 ಭಕ್ತಿ ಅನ್ನೋದು ಹಣ್ಣಾಯ್ತು. ಹೌದು ಒಳಗೆ ಡೊಳ್ಳಾಸುರನ ಹೊಟ್ಯಾಗ ಕುಣಿಯಾಕತ್ತ ಪರಮಾತ್ಮ. ಡೊಳ್ಳಾಸುರನ ಹೊಟ್ಯಾಗ ಕುಣಿಯಾಕತ್ತ. ಅವಾಗ ಮತ್ತೆ ಹೆಚ್ಚು ಭಕ್ತಿ ಮಾಡ್ಲಿಕ್ಕತ್ತ. ಭಕ್ತಿ ಮಾಡಿ 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 ಇವನ ಹೊಟ್ಯಾಗ ಕುಣದ ಏನಾಯ್ತ್ರಿಪ್ಪ ವಿಷ್ಣು ಪರಮಾತ್ಮನ ಭಕ್ತಿ ಒಣದ ಪರಮಾತ್ಮ ಹೊಟ್ಟಿ ಹೊಡೆದ ಜಿಗದ ಕಡಿಕ್ ಬಂದು ನಿಂತ. ನೋಡ್ರಿ ಹೆಂಗದ ಮಾತ. ಹೌದ್ರಿ ಸರ ಭಕ್ತಿ ಮಾಡಿದ್ರೆ ನೀವು 3 ಮನ ತೆಗಿದಾಗ ಹೋಗಿ ಕುಂದ್ರಿ ನಿಮ್ಮನ್ನ ಹುಡುಕ್ಯಾಡ್ಕೋತ ಬರ್ತಾನ ಪರಮಾತ್ಮ. ಹೌದ್ರಿ ಭಕ್ತಿ ಮಾಡ್ಲಾರ್ದ ನೀವು ಎಲ್ಲಿ ಹೋಗಿ ಕೂತ್ರು ಬರಂಗಿಲ್ಲ. ಅವಾಗ ವಿಷ್ಣು ಪರಮಾತ್ಮನ ಭಕ್ತಿ ಮಾಡದ ಶಿವ ಬಂದು ಸಾಕ್ಷಾತ್ ಆಗಿ ಜಿಗದ ಹೊರಗೆ ನಿಂತ. ಹೌದ್ರಿ ಸರ ಡೊಳ್ಳಾಸುರನ ಏನು ಇತ್ತಲ್ಲ ಶರೀರ ಹೊಟ್ಟೆ ಹೊಡಿತು. ಸತ್ತ ಹೆಣ ಆಗಿ ಭೂಮಿ ತಲೆ ಮೇಲೆ ಬಿದ್ದ. ಹೌದ್ರಿ ಸರ ಮಾಸ್ತರ ಚಿತ್ತಿಟ್ಟು ಕೇಳಿ ವಿಷಯ ಕೇಳಿ ಅವಾಗ ಡೊಳ್ಳಾಸುರನ ಹೊಟ್ಟೆ ಹೊಡಿತು. ಜಲ ಹೋಗಿ ನೆನಕಬೇಕು ಡೊಳ್ಳಾಸುರ. ಅವಾಗ ಪರಮಾತ್ಮ ಕೈಯಾಗ ತಗೊಂಡ ಡೊಳ್ಳಾಸುರನ ಚರ್ಮ ತಗದ ಗಟ್ಟಿ ಗಟ್ಟಿ ಎಲು ತಗದ ಎಲ್ಲ ತಗದ ಒಂದು ಡೊಳ್ಳು ತಯಾರು ಮಾಡಿದ ಪರಮಾತ್ಮ. ಡೊಳ್ಳು ತಯಾರು ಮಾಡಿದ. ಹೌದ್ರಿ ಸರ ಅದೇ ಡೊಳ್ಳು ಹೆಗಲಿಗೆ ಹಾಕೊಂಡು ಏನಂತ ಕರೀತಾರ? ಏನ್ ಕೇಳ್ತಾರ್ರಿಪ್ಪ ಪರಮಾತ್ಮನ ಹೊರಗೆ ತಕ್ಕೊಂಡಿದ್ದು ವಿಷ್ಣು ಪರಮಾತ್ಮ. ಅದೇ ಡೊಳ್ಳಾಸುರನ ಮಾಡಿರ್ತಕ್ಕಂತ ಡೊಳ್ಳ ಕೊಳ್ಳಾಗ ಹಾಕೊಂಡು ಬಾರಿಸ್ತಾನ. ಸ್ವಾಮಿ ನಮ್ಮ ಈ ದೇವರ ಬಂದವ್ ಬನ್ನೀರಿ, ಶಿವನೇ ನಮ್ಮ ಈ ದೇವರ ಬಂದವ್ ಬನ್ನೀರಿ ಅಂತ ಕರ್ಕೊತ್ ಎಲ್ಲಿಗೆ ಹೋಗ್ತಾರ? ಎಲ್ಲಿಗೆ ಹೋಗ್ತಾರ್ರಿಪ್ಪ ಕೈಲಾಸಕ್ಕೆ ಹೋಗ್ತಾರ. ಹೌದು ಈಗ ನಾವು ನೀವು ಬಾರಿಸೋ ಡೋಳು ಇಲ್ಲೇ ಅದ. ಆ ಪರಮಾತ್ಮ ಬಾರಿಸಿದ ಡೋಳು ಅಲ್ಲದ. ಇದು ಯಾರ್ದು? ಯಾರ್ದ್ರಿಪ್ಪ ನಮ್ಮ ಸತ್ತ ಹೆಣದ್ದು. ಹೌದ್ರಿ ಸತ್ತ ಶರೀರದು. ಈಗ ಸತ್ತ ಶರೀರ ಸುಮಾರನ್ನೇ ಈ ಡೋಳ ಡಗ್ಗ ತಿಮ್ಮ ತಗದು ಬೇರೆ ಕಡೆ ಇಡುದು. ಸತ ಹೊಟ್ಟೆ ಕುಲ್ಲ ಹಾಡುದು. ಇವೇ ಸಪ್ತ ಶರೀರ ಹೆಚ್ಚಿಂದ ಐತಂದಿ. ಬಾಯಿಲೆ ನೀನ ಹೆಚ್ಚಂದ ಆ ಡೊಳ್ಳ ತಿಮ್ಮ ಡಗ್ಗ ತಗೊಂಡು ಹಾಡೋದು. ಹೌದ್ರಿ ಸರ ಹೌದಿಲ್ಲ? ಹೌದು ನೀವು ಹೆಚ್ಚಿನವರು, ನೀವು ಬಲ್ಲವರು. ನೀವು ಒಳಗೆ ಶರೀರದೊಳಗೆ ಆತ್ಮ ಎದ್ದುದು ಏನದ 8 ಮಂದಿ ಕುಡೀರಿ ಎಲ್ಲ ನೀವು ಹೆಚ್ಚಿನವರು. ನಿಮ್ಮ ಡೋಳ ಇದು ನಮ್ಮ ಸಪ್ತ ಶರೀರದದ. ಹೌದ್ರಿ ನೀವು ಹೆಚ್ಚಿನವರು ಇದ್ರಿ ಅಂದ್ರೆ ಡೋಳ ತಿಮ್ಮ ತಗದು ತೆರೆಗಿಡುದು ಹಾಡುದು. ಹೌದು ಇಲ್ಲ ನಮ್ಮ ಸತ್ತ ಶರೀರ ಹೆಚ್ಚೈತೇನ್ರಿ ಅಂದ್ರೆ ಡೊಳ್ಳು ತಗೊಂಡು ಹಾಡುದು. ಡೊಳ್ಳ ತಿಮ್ಮ ಡಗ್ಗ ತಗೊಂಡು ಹಾಡುದು. ಹೌದ್ರಿ ಸರ ಮುಂದಿನ ಪಾಳ್ಯದೊಳಗ ತಗದಿಟ್ಟು ಹಾಡ್ತಿರೋ ಹೌದು ಏನ್ ಅದನ್ನ ತಗೊಂಡು ಹಾಡ್ತಿರೋ ನಿಮಗ್ ಬಿಟ್ಟದ ಹೇಳ್ತಾರಿ ಸರ. ಅದಕ್ಕೆ ಮುಂದಿನ ಪಾಳ್ಯದೊಳಗ ಮಾಸ್ತರ್ ಹೆಂಗ್ ಮಾತಾಡ್ತಾರ ನೋಡೋಣ. ಹೌದ್ರಿ ಸರ ಅದಕ್ಕೆ ಇನ್ನೊಂದು ವಿಷಯ ಕೇಳೋದದ. ಹೆಂಗ್ರಿ ಸರ? ಸರ್ಗ ಹೆಂಗ್ರಿಪ್ಪ? ನನ್ನಪ್ಪ ಯೋಗಿನಾಥ 10 ವರ್ಷದ ಕೈಲಾಸ ಬಿಟ್ಟು ಮರ್ತೆ ಲೋಕಕ್ಕೆ ಬರುವಾಗ ಹೋಮದ ಕಮಲಿ ತಂದ, ನಿಯಮದ ಬೆತ್ತ ತಂದ, ಪ್ರಸಾದ ಗಂಟ ತಂದ, ಹುಟ್ಟು ಬಂಜರಿಗೆ ಮಕ್ಕಳ ತಂದ. ಹೌದು ಸಣ್ಣ ಮಕ್ಕಳಿಗೆ ಬಡತಾನ ಬೇಡ್ಕೊಂಡು ಬಂದ. ಹೌದ್ರಿ ಸರ ನೋಡ್ರಿ ಜಗತ್ತದಲ್ಲಿ ಯಾರೇ ಮಕ್ಕಳಿಗೆ ಬಡತಾನ ಬರ್ಲತ್ತಾರನ್ರಿ? ಯಾರು ಇಲ್ರಿಪ್ಪ ಅಂದವ್ರು ಯಾರು ಜಗತ್ತದಲ್ಲಿ ಇಲ್ಲ. ಯಾರಪ್ಪ ಅಂತಂದ್ರೆ ನನ್ನಪ್ಪ ಮುಮ್ಮೆಟ್ಟುಗೊಂಡದ ಒಡೆಯ ಮುತ್ಯ ಅಮಶಿದ್ದ ತನ್ನ ಮಕ್ಕಳಿಗೆ ಬಡತಾನ ಇರ್ಲಿ
ಭಕ್ತರಿಗೆ ಚಿರತಾನಿರ್ಲತ್ತು ಬೇಡ್ಕೊಂಡು ಬಂದ. ಹೌದು ಹೌದು ಅನಾನ ಜಗತ್ಯದಲ್ಲಿ ಮೂಲಿ ಮೂಲಿಗೆ ಹಳ್ಳಿ ಹಳ್ಳಿಗೆ ಗುಡಿ ಕಟ್ಕೊಂಡು ಕೂತ ನನ್ನಪ್ಪ ಯೋಗಿನಾದ ಮೋಗಿಸಿದ್ದ. ಹೌದು ಹೌದ್ರಿ ಸರ. ಮೋಗಿಸಿದ್ದ ಕೈಲಾಸದಿಂದ ಬರುವಾಗ ಹೋಮದ ಕಂಬಳಿ ತಗೊಂಡು ಬಂದ. ಹೌದು ಹೋಮದ ಕಂಬಳಿಗೆ ಎಷ್ಟು ಏಡದವ್ರಿ ನಮ್ಮ ಮುಚ್ಚಿದ ಮುತ್ತನ ಮತ ಮನ್ಯಾಗ ಎಷ್ಟು ಜನವ್ರಿಪ್ಪ? 3 ಏಡ ಒಂದು ಮುತ್ತಾಲೆ ಐತಿ. ಹೌದು ಹೌದು ಮತ್ತ ಮಾಲಿಂಗರಯ್ಯ ಬೀರ ದೇವರ ಮತ ಮನ್ಯಾಗ ಎಷ್ಟು ಏಡದವ್ರಿ? ಎಷ್ಟು ಜನವ್ರಿಪ್ಪ? 2 ಏಡ ಒಂದು ಮುತ್ತಾಲೆ ಐತಿ. ಹೌದು ಹೌದು ಕೈಲಾಸದಿಂದ ಬರುವಾಗ 3 ಏಡ ಮುತ್ತಾಲೆ ತರುವಾಗ ಬ್ರಹ್ಮ ಒಂದು ಏಡು ಕೊಟ್ಟ, ವಿಷ್ಣು ಒಂದು ಏಡು ಕೊಟ್ಟ, ಪರಮಾತ್ಮ ಒಂದು ಏಡು ಕೊಟ್ಟ. ಹೌದು ಹೌದು 11 ಮುತ್ತಾಲೆ ಗುರ್ತಿರ್ಲತ್ತಲ್ಲಿ ಪಾರ್ವತ ದೇವಿ ಮುತ್ತಿನೆಳಿ ಕೊಟ್ಟಳು. ಹೌದು ಹೌದು ಇದು ನಮ್ಮ ಮಠ ಮನ್ಯಾಗ 3 ಏಡ ಮುತ್ತಿನೆಳಿ ಬ್ರಹ್ಮ ವಿಷ್ಣು ಮಹೇಶ್ವರ ಕೊಟ್ಟು, ಪಾರ್ವತಿ ಕೊಟ್ಟು, ಹಿಂಗ್ ಬಂದದ. ಹೌದು ಹೌದ್ರಿ ಸರ. ಅವರು ಡೋಲ ಹಾಕಿದಾರ ನೋಡಿ, ಡೋಲಿನ ಮೇಲೆ ಒಂದು 2 ಏಡಿನ ಜಾಡಿ ಕಂಬಳಿ ಹಾಕ್ಯಾರ ಜಾಡೇರಿ. ಹೌದಿಲ್ಲ? ಹೌದು ಹೌದು 2 ಏಡ ಒಂದು ಮುತ್ತಾಳಿ ಅವ್ರ ಮಠ ಮನ್ಯಾಗ ಜಾಡಿ ಐತಿ. ಆಯ್ತು ಅವರಿಗೆ 2 ಏಡ ಒಂದು ಮುತ್ತಾಳಿ ಯಾರು ಕೊಟ್ರು? ಹೇಳ್ತಾರ್ರಿ. ಹೌದಿಲ್ಲ? ಇದಂತ ದೊಡ್ಡ ಮಾತು. ನಮಗ್ ಹೆಂಗ್ ಕೊಟ್ಟಾರ? ಬ್ರಹ್ಮ ವಿಷ್ಣು ಮಹೇಶ್ವರ 3 ಏಡು ಕೊಟ್ರು, ಒಂದು ಮುತ್ತಾಳಿ ಪಾರ್ವತಿ ಕೊಟ್ರು. ಹೌದು ಹೌದು ನಾವ್ ಹಿಂಗ 3 ಏಡ ಒಂದು ಮುತ್ತಾಳಿ ಹಾಕೊಂಡು ನಾವು ತಿರ್ಗಾಕತ್ತು. ಹೌದು ಹೌದ್ರಿಪ್ಪ. ಅವರಿಗೂ 2 ಏಡ ಒಂದು ಮುತ್ತಾಳಿ ಐತಿ. ಆಯ್ತು 2 ಏಡ್ ಯಾರು ಕೊಟ್ರು, ಒಂದು ಮುತ್ತಾಳಿ ಯಾರು ಕೊಟ್ರು? ಹೇಳ್ತಾರ್ರಿ. ದೊಡ್ಡ ಕಲಾವಂತರದಾರ. ಇದು ಸುಳ್ಳ ಸೊಟ್ಟ ಹೇಳುದಿಲ್ಲ, ಏನಿದ್ದದ್ದು ಹೇಳ್ಬೇಕು. ಲೇಖ ಪ್ರಮಾಣ ಹೇಳ್ರಿ, ಇಂತ ಪುರಾಣದಾಗ ಐತೆ ಅಂತ ಹೇಳ್ರಿ, ನಾವು ಒಪ್ತೇವು. ಹೌದ್ರಿ. ಸುಳ್ಳ ಅವ್ರು ಹೇಳ್ಯಾರ ಇವ್ರು ಹೇಳ್ಯಾರ ನಮಗೆ ಹೇಳ್ಯಾರ ಅಂತ ಸುಳ್ಳು ಇಲ್ಲಿ ಹೇಳಕ್ ಹೋಗ್ಬೇಡ್ರಿ. ಸುಳ್ಳು ಹೇಳ್ರಿ, ಒಪ್ಪಂಗಿಲ್ಲ. ಬರುದಿಲ್ಲ ಅಂತ ಯೂಟ್ಯೂಬ್ನಾಗ ಶೇರ್ ಮಾಡ್ರಿ, ಸಣ್ಣ ಮಾಡ್ರಿ, ಅದನ್ನ ನಾವೇ ಹೇಳಿ ಹೋಗ್ತೀವಿ. ಈ ಯಾರು ಕೊಟ್ಟಾರ ಅನ್ನೋದು ನಾವು ಹೇಳ್ತೀವಿ. ನಾವು ಹೇಳ್ತೇವೆ. ಹೌದು ಹೌದ್ರಿ ಸರ. ಹೌದಿಲ್ಲ? ಹೌದು ಮಾತಾಡಿದ ಇವ್ ಕೊಂಚ ಆಗೋದಿಲ್ಲ. ಬೇಡ. ಆ ಕಮಿಟಿ ಅವ್ರಿಗೆ ಒಂದು ವಿನಂತಿ ಐತಿ. ಹೆಂಗ್ರಿ ಸರ? ಆ ಹೆಣ್ಮಕ್ಳು 4 ಮಂದಿ ಕೂತಾರ. ಹೌದು ಅವ್ರತ್ ಹೋದ್ರಂದ್ರೆ ಇವ್ರ ಗಂಡು ಮಕ್ಳು ಹೋಗ್ತಾರ. ಹೌದು ಹೌದ್ರಿ ಸರ. ನಮ್ಮವ್ವ ತಾಯಿಂದಿರ ಮೇಲೆ ಒಂದು 2 ಮಾತು ಹೇಳೋದ ಬುದ್ಧಿ ಬರುವಂತ ಮಾತು ಹೇಳಂದ್ರೆ ಹೇಳ್ತೇವ್ರಿ, ಬ್ಯಾಡ ಅಂದ್ರ ಹಾಡಿ ಚಿಗಡೆ ಕೊಟ್ಟು ಬಿಡ್ತೇವ್ರಿ. ಅದಕ್ಕ ಏನಾಯ್ತ್ರಿ ಸರ? ತಾಯಿಯಲ್ಲಿ ಇಂಥ ಶಕ್ತಿ ಐತಿ, ಎಂತದೈತ್ರಿಪ್ಪ? ಆ ಹೆಣ್ಣ ಮಕ್ಕಳಲ್ಲಿ ಇಂಥ ಭಕ್ತಿ ಐತಿ, ಇಂಥ ಶಕ್ತಿ ಐತಪ್ಪ ಅಂತ ಕೇಳಿದ್ರ ಹೆಂಗ್ರಿಪ್ಪ? ಹಿಂದಕ್ಕೇನು ಕಾಲದೊಳಗ ಮೌಲಾಲಿ ಶರಣ ನಾವು ಆಗುವಾಗ ಇಸ್ಲಾಮ ಧರ್ಮದವ. ಹೌದು ಹೌದ್ರಿ ಸರ. ಮೌಲಾಲಿ ಶರಣ ಹಾಗಾದ ಮೌಲಾಲಿ ಶರಣನ ಹ್ಯಾಂತ ಯಾರಪ್ಪ ಅಂತ ಕೇಳಿದ್ರ ಯಾರ್ರಿ ಸರ? ಬಿಬಿ ಫಾತಿಮಾ ಇದ್ರು. ಹೌದು ಹೌದು ಮೌಲಾಲಿ ಶರಣನ ಹ್ಯಾಂತಿ ಬಿಬಿ ಫಾತಿಮಾ ಇದ್ರು. ಹೆಂಗಿದ್ರಪ್ಪ ಅಂತ ಕೇಳಿದ್ರ ಹೆಂಗಿದ್ರಿ ಸರ? ಮನಿ ಒಳಗ ಬಹಳ ಬಡತನ, ಅನ್ಯೋನ್ಯ ಅಲ್ಲೋಲ ಕೊಲ್ಲೋಲ ಮಾಡಿ ಜೀವನ ನಡೆಸಿದ್ರು. ಹೌದ್ರಿ ಸರ. ಇವತ್ತೇ ದುಡಿದ, ಇವತ್ತೇ ತಂದ, ಇವತ್ತೇ ಬೇಯಿಸಿ, ಇವತ್ತೇ ಅಮಲಿ ಮಾಡಿ ಕುಡಿತನ ಅವ್ರ ಜೀವನ ನಡೀತಿದ್ರ. ಅಂತ ಬಡತನ ಮನಿ ಒಳಗ ಕಾಡ್ತಿತ್ತು. ಹೌದು ಹೌದ್ರಿ ಸರ. ಎಂತ ಬಡತನ? ಇವತ್ತೇ ದುಡಿದು, ಹೌದು ಇವತ್ತೇ ತರುದು, ಇವತ್ತೇ ಬೀಸುದು, ಅವತ್ತೇ ಅಮಲಿ ಮಾಡಿ ಗಂಡೊಂದು ಗ್ಲಾಸ್ ಅಮಲಿ, ಹ್ಯಾಂಟೊಂದು ಗ್ಲಾಸ್ ಅಮಲಿ ಕುಡಿದು ಜೀವನ ಜಗತ್ತಿದ್ರು. ಹೌದು ಹೌದ್ರಿ ಸರ. ಅಂತ ಬಡತನದೊಳಗ 2 ಗಂಡು ಮಕ್ಕಳು ಹುಟ್ಟಿದ ಪುಣ್ಯಾತ್ಮರೇ ಗಂಡು ಮಕ್ಕಳ. ಹೌದು ಹೌದು 2 ಗಂಡು ಮಕ್ಕಳು ಯಾರಪ್ಪ ಅಂತ ಕೇಳಿದ್ರ ಹಸನ ಮತ್ತು ಹುಸನ. ಹಸನ ಮತ್ತು ಹುಸನ. ಹಸನ ಹುಸನ ಅವ್ರು 2 ಗಂಡು ಮಕ್ಕಳು ಹುಡ್ತಾವ. ಬಡತನದಾಗ 2 ಗಲಾಸ ಅಂಬಲಿ ಒಳಗ 4 ಗಲಾಸ ಅಂಬಲಿ ಮಾಡ್ಲಿಕ್ಕೆ ಶುರುವಾಯ್ತು. ಹೌದು ಹೌದ್ರಿ ಸರ. 2 ಗಲಾಸ ಅಂಬಲಿ ಒಳಗ 4 ಗ್ಲಾಸ್ ಅಂಬಲಿ ಮಾಡಿ ಹರಿದು ಹಂಚಿಕೊಂಡ ಗಂಡ ಹೆಂಡತಿ 2 ಮಕ್ಕಳು ಕುಡಿತಿದ್ರು. ಇಂಥ ಬಡತನದಾಗ ಹೆಂಗಿತ್ತಪ್ಪ ಅಂತ ಕೇಳಿದ್ರ ಹೆಂಗಿತ್ರಿಪ್ಪ ಸರ? ಯಾರೇ ಬಂದ ಭಿಕ್ಷಾಂದೇಹಿ ಅಂದ್ರೆ ಅದೇ ಅಂಬಲಿ ಅವರಿಗೆ ಕೊಟ್ಟ ಉಪವಾಸ ಮಾಡುತ್ತಿದ್ರು. ಇಂಥ ಧರ್ಮ ಯಾರಲ್ಲಿತ್ತು? ಯಾರಲ್ಲಿತ್ರಿಪ್ಪ? ಮೌಲಾಲಿ ಶರಣ ಮತ್ತು ಬಿಬಿ ಫಾತಿಮನ ಧರ್ಮಿತ್ತು ಪುಣ್ಯಾತ್ಮರೇ ಧರ್ಮ. ಹೌದು ಹೌದ್ರಿ ಸರ. ಭಿಕ್ಷಾಂದೇಹಿ ಅನ್ನೋರಿಗೆ ಹಂಗ ಕಳಿಸ್ತಿದ್ರು, ಅದೇ ಅಂಬಲಿ ಅವರಿಗೆ ಕೊಟ್ಟು ಉಪವಾಸ ಮಾಡುತ್ತಿದ್ರು. ನೋಡಿ ಧರ್ಮ ಹೆಂಗೈತಿ. ಅವಾಗ ಆ ಮೌಲಾಲಿ ಶರಣ ಬಹಳ ಬಡತಾನಿತ್ತು. ಹೌದು ಆ ಮೌಲಾಲಿ ಶರಣ ಬಡತಾನಕ್ಕಿಂತನೂ ಹೆಚ್ಚಿನ ಬಡವದು ಬಂದ ಏನ್ ಕೇಳ್ತಾನೆ ಕೇಳ್ರಿ. ಆ ಬಡತನದಾಗ ಮೌಲಾಲಿ ಶರಣ ಮತ್ತು ಬಿಬಿ ಫಾತಿಮಾಗ ಏನ್ ಕೇಳ್ತಾನ್ರಿಪ್ಪ? ಯಪ್ಪ ಬಿಬಿ ಫಾತಿಮಾ ಮೌಲಾಲಿ ಶರಣ ನಮಸ್ಕಾರ ಮಾಡಿ ಕೇಳ್ತಾನ. ಏನಂತಾರ್ರಿ? ಬಿಬಿ ಫಾತಿಮಾ ಮೌಲಾಲಿ ಶರಣ
ಹೌದು ನನ್ನೊಂದು ಹೆಣ್ಣು ಮಗಳದ 18 ವರ್ಷ 20 ವರ್ಷ ತುಂಬಿ ಬಂದಾವ, ವಯಸ್ಸಿಗೆ ಬಂದಾವ. ಹಾ ಹಾ ಇವತ್ತು ಲಗ್ನ ಮಾಡಿ ಕೊಡ್ಬೇಕಂದ್ರ ದಂಡಿಗೆ ಹಚ್ಚಬೇಕಂದ್ರ ನನ್ನ ಕಡೆ ದುಡ್ಡಿಲ್ಲ. ಹೌದು ಹೌದು 10 ರೂಪಾಯಿ ನೀವು ಕೊಟ್ರಂದ್ರ ನನ್ನ ಮಗಳ ದಂಡಿಗೆ ಹಸ್ತನತ್ತ. ಈ ಬಡವ ಇವನಿಗಿಂತ ದೊಡ್ಡ ಬಡವ ಬಂದ ಈ ಬಡಗ ಭಿಕ್ಷಾಂದೇಹಿ ಅಂತ ಕೇಳ್ತಾನ. ಹಾ ಹಾ ಏನಾಯ್ತ್ರಿಪ್ಪ ನೋಡ್ರಿ ಕರುಣಾಳ ಎಂತಾದವರಲ್ಲಿ ಧರ್ಮ. ಹೆಂಗದ್ರಿಪ್ಪ ನಾವು ಬಡವರಿದ್ರು ಇವತ್ತೇ ತಂದು ಇವತ್ತೇ ತಿನ್ಬೇಕು. ಹೌದು ಹೌದು ಇವನಿಗಿಂತ ಹೆಚ್ಚಿನ ಬಡವ ಬಂದು ಭಿಕ್ಷಾಂದೇಹಿ ಅಂದಾಗ ಇನ್ನು ಕೊಡ್ಬೇಕು ಅನ್ನೋ ಧರ್ಮ ಬತ್ರಿ ಮೌಲಾಲಿ ಶರಣಗ. ಹೌದು ಹೌದ್ರಿಪ್ಪ ಅವಾಗ ಆದ್ರ ಆಯ್ತಪ್ಪ, ನಾಳೆ ಮುಂಜಾನೆ 10 ಗಂಟೆಗೆ ಬಾ, 10 ರೂಪಾಯಿ 10 ರೂಪಾಯಿ ಕೊಡ್ತಾನೆ ನಿನ್ನ ಮಗನ ದಂಡಿಗೆ ಹಚ್ಚಕ್ಕೆ ಅಲ್ಲ. 10 ರೂಪಾಯಿ ಅಲ್ಲ 10 ಪೈಸೆ ಇವನ ಕಡೆ ಇಲ್ಲ. ಹೌದು ಹೌದ್ರಿ ಸರ ಹಂಗೆ ಬಂದ ಬೀಬಿ ಪಾತಿಮಾಗ ಮಡದಿಗೆ ಹೇಳ್ತಾನ ಕುಣಿಸ್ಕೊಂಡು ಹೊತ್ತು ಮನಿಗೆ. ಏನು ಹೇಳ್ತಾನ ನಾ ಬಡವಿದ್ರು ನನಕ್ಕಿಂತ ಬಡವ ಒಬ್ಬ ಬಂದ ನನ್ನ ಮಗನ ಲಗ್ನ ಮಾಡ್ತಾನಂತ ಕೇಳ್ಯಾನ. ಹೌದು ಪುಣ್ಯ ಮಾಡ್ಬೇಕಾಗ್ತದ ಕೊಡ್ತಾನಂತ ಹೇಳಿ ನೀ ಏನು ಕೊಡುದತ್ತೇಳಿ ತನ್ನ ಮಡದಿಗೆ ಕೇಳ್ತಾನ. ಹೌದು ಹೌದ್ರಿ ಸರ ನೋಡ್ರಿ ಹೆಣ್ಣು ಮಕ್ಕಳಲ್ಲಿ ಎಂತ ಶಕ್ತಿ ಐತಿ, ಹೆಣ್ಣು ಮಕ್ಕಳಲ್ಲಿ ಎಂತ ಧರ್ಮ ಐತಿ. ಹೌದು ಅವಾಗ ಹೇಳ್ತಾರ ತಾಯಿ ಏನು ಹೇಳ್ತಾನ ನಮಕ್ಕಿಂತ ಬಡವ ಹೆಚ್ಚಿನ ಬಡವ ನಮಕ್ಕಿಂತ ಹೆಚ್ಚು ಕಷ್ಟ ಅವನಿಗೆಲ್ಲ. ಹೌದು ಹೌದು ಇನ್ನು ಹೆಂಗಾರ ಮಾಡಿ ಆ ಕಷ್ಟ ತೀರ್ಸೋಣ ತಿಳ್ಕೊಂಡು ಹಾ ಹಾ ಮುಂಜಾನೆ ಎದ್ದ ಶಕ್ತಿ ಸಾವುಕಾರಿಗೆ 2 ಹುಡುಗರನ್ನ ಕರ್ಕೊಂಡು ಊರಾಗ ಶಕ್ತಿ ಸಾವುಕಾರ ಮನೆಗೆ ಹೋಗ್ತಾರ. ಹೌದ್ರಿ ಸರ ಯಾರ ಮೌಲಾಲಿ ಶರಣ ಬೀಬಿ ಪಾತಿಮಾ ಮತ್ತ ಹಸನ್ ಹುಸನ್ ಕರ್ಕೊಂಡು ಶಕ್ತಿ ಸಾವುಕಾರ ಮನೆಗೆ ಹೋಗ್ತಾರ. ಏನ್ ಹೇಳ್ತಾರ ಶಕ್ತಿ ಸಾವುಕಾರ ಮನೆಯಾಗ ಹೋಗಿ ಹೇಳ್ತಾರ, ಏನ್ ಹೇಳ್ತಾರಿಪ್ಪ ಯಪ್ಪ 10 ರೂಪಾಯಿ ಕೊಡು, ಹಾ ಹಾ ನಮ್ಮ ಜೀವ ಇತ್ತಂದ್ರ ದುಡಿದು ಮುಟ್ಟಿಸ್ತೇವ, ನಿನ್ನ ಮನ್ಯಾಗ ಚಾಕರಿ ಮಾಡಿ ಮುಟ್ಟಿಸ್ತೇವ. ಹೌದು ಹೌದು 10 ರೂಪಾಯಿ ಕೊಡು, ಮತ್ತೊಬ್ಬರ ಸಲುವಾಗಿ 10 ರೂಪಾಯಿ ಕೊಡು ಯಪ್ಪ ಅಂತೇಳಿ ಕಾಲಿಗೆ ಬಿದ್ದು ಬೇಡ್ಕೋತಾರ ಮೌಲಾಲಿ ಶರಣ ಮತ್ತು ಬೀಬಿ ಫಾತಿಮಾ. ಹೌದು ಹೌದ್ರಿ ಸರ ಅವಾಗ ಶಕ್ತಿ ಸಾವುಕಾರ ಹೇಳ್ತಾನ, ಏನ್ ಹೇಳ್ತಾನ ನಿಮ್ಮಲ್ಲಿ ಹೊಲ ಇಲ್ಲ, ಮನಿ ಇಲ್ಲ, ರೊಕ್ಕ ಇಲ್ಲ, ಬೆಳ್ಳಿಲ್ಲ, ಬಂಗಾರ ಇಲ್ಲ, ಏನಿಲ್ಲ ನಿಮಗೆ ಏನಿಲ್ಲ, ನಿಮಗೆ ಏನು ಕಲ್ಲು ರೊಕ್ಕ ಕೊಡ್ಲತ್ತ ಶಕ್ತಿ ಸಾವುಕಾರ ತಾನ. ಹೌದು ಹೌದ್ರಿ ಸರ ಯಪ್ಪ ಶಕ್ತಿ ಸಾವುಕಾರ ಏನಾಯ್ತ್ರಿ ಸರ ನನ್ನ ಮುತ್ತಿನಂತಾವ್ 2 ಮಕ್ಕಳದಾವ, ಹಸನ ಮತ್ತು ಹುಸನ. ಹೌದು 2 ಮಕ್ಕಳ ನಿನ್ನ ಕಡೆ ಚಾಕರಿ ಇಟ್ಟುವ ನಮಗ 10 ರೂಪಾಯಿ ಕೊಡ. ನೋಡ್ರಿ ಪುಣ್ಯಾತ್ ಮರಿ ಮಂದಿ ಸಲುವಾಗಿ, ಪರೋಪಕಾರ ಸಲುವಾಗಿ, ದಾನದ ಸಲುವಾಗಿ ತನ್ನ ಮಕ್ಕಳ ಚಾಕರಿ ಇಡಾಕ ಸಿದ್ಧ ಆಗ್ತಾಳ ತಾಯಿ. ಹೌದು ಹೌದ್ರಿಪ್ಪ ಅವಾಗ ಹಸನ ಹುಸನ ಶಕ್ತಿ ಸಾವುಕಾರ ತಕ್ಕ ಚಾಕರಿ ಇಡ್ತಾರ. 10 ರೂಪಾಯಿ ತಂದು ಕೊಡುವಾಗ ಶಕ್ತಿ ಸಾವುಕಾರ ಒಂದು ಮಾತು ಹೇಳ್ತಾನ. ಏನ್ ಹೇಳ್ತಾನ್ರಿಪ್ಪ ಏನ್ ಹೇಳ್ತಾನ, ಏನ್ ಹೇಳ್ತಾನ ನಾ ನಿಮಗ 10 ರೂಪಾಯಿ ಕೊಡಾಕತ್ತೀನಿ, ಹೌದು ಹಸನ ಹುಸನ ನನ್ನ ಕಡೆ ಇಟ್ಕೊಳಕತ್ತೀನಿ. ಇಟ್ಕೊಂಡನಿ ನಾಳೆ ಹೊತ್ತು ಮುನಿಗಿತ್ತಂದ್ರ ಹಾ ಹಾ ರೊಕ್ಕ ತಗೊಂಡು ಬಂದ್ರ ಅಂದ್ರ ಹೊತ್ತು ಮುನಿಗಿತ್ತಂದ್ರ ರೊಕ್ಕ ನಿಮ್ಮವ, ಮಕ್ಕಳ ನನ್ನವ. ಹೌದು ಹೌದ್ರಿ ಸರ ಇನ್ನ ಹೊತ್ತಿತ್ತಂದ್ರ ಮಕ್ಕಳು ನಿಮ್ಮವ, ರೊಕ್ಕ ನನ್ನವ. ನಾಳೆ ಹೊತ್ತು ಮುನುಗುತ್ತಾನ ಅತ್ತೆ ತಾಯಿಮ ವಾದ ಇತ್ತು ಶಕ್ತಿ ಸಾವುಕಾರ. ಹೌದು ಹೌದ್ರಿ ಸರ ಸಣ್ಣ ಹುಸನ ಅಲ್ಲಿಟ್ಟು ಆಯ್ತಂತ ನಮಸ್ಕಾರ ಮಾಡಿ 10 ರೂಪಾಯಿ ತಂದ. ಆ ಏನು ಭಿಕ್ಷುಕ್ ಬಂದಿದ್ದಲ್ಲ ಇವನಿಗಿಂತ ಹೆಚ್ಚಿನ ಬಡವ, ಹೌದು ಹೌದು ಬಡವನಿಗೆ ತಂದು 10 ರೂಪಾಯಿ ದಾನ ಮಾಡ್ತಾರ, ಪುಣ್ಯ ಮಾಡ್ತಾರ, ಧರ್ಮ ಮಾಡ್ತಾರ. ಹೌದು ಹೌದು ಅವಾಗ ಚಿಂತೆ ಬಿತ್ತು ತಾಯಿ ಬೀಬಿ ಪಾತಿಮಾಗ. ಏನಾಯ್ತ್ರಿಪ್ಪ ಅಪ್ಪ ಭಗವಂತ ಹಾ ಹಾ ಬಡತಾನ ಕೊಟ್ಟಿ, ಹೌದು ಬಡತಾನದಾಗ 2 ಗಂಡು ಮಕ್ಕಳ ಕೊಟ್ಟಿ, ಹೌದು ಹೌದು ಆ ಮಕ್ಕಳ ಮತ್ತೊಬ್ಬರ ತಡಿ ಹೋಗಿ ಚಾಕರಿ ಇಡುವಂಗ ಕೊಟ್ಟಿ. ಹೌದು ಯಪ್ಪ ಭಗವಂತ ಏನೋ ನಿನ್ನ ಆಟತ್ತು ಚಿಂತೆ ಮಾಡ್ತಾಳ ತಾಯಿ, ದುಃಖ ಮಾಡ್ತಾಳ, ಮಕ್ಕಳ ಮೇಲೆ ಆಸೆ ಹುಟ್ಟಿ ಹಾ ಹಾ ದುಃಖ ಮಾಡ್ತಾಳ, ದುಃಖ ಮಾಡ್ತಾಳ, ದುಃಖ ಮಾಡ್ತಾಳ, ದುಃಖ ಮಾಡ್ತಾಳ. ಹೋಗಿ ಎಲ್ಲಿಗೆ ಮುಟ್ತಿರೋದು, ಎಲ್ಲಿಗೆ ಮುಟ್ತೀರಿಪ್ಪ ಆ ಹಸನ ಹುಸನ ಮೇಲೆ ಆಸೆ ಇಟ್ಟುಕೊಂಡು ದುಃಖ ಮಾಡ್ತಿದ್ರು. ಹಾ ಹಾ ಆ ಬೀಬಿ ಪಾತಿಮಾನ ದುಃಖ ಎಲ್ಲಿ ಮುಟ್ತದ್ರ ಸಾಕ್ಷಾತ್ ಕೈಲಾಸದಾಗ ಪರಮಾತ್ಮಗ ಹೋಗಿ ಮುಟ್ತು ದುಃಖ. ಹಾ ಹಾ ಒಬ್ಬಕ್ಕೆ ಹೆಣ್ಣು ಮಗಳ ಒಬ್ಬಕ್ಕೆ ಹೆಣ್ಣು ಮಾಡುವಂತ ದುಃಖ ಹೌದು ಸಾಕ್ಷಾತ್ ಪರಮಾತ್ಮ ಹೋಗಿ ಮುಟ್ತು. ದುಃಖ ಮಾಡಿ 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 ಕಣ್ಣಾನ ನೀರು ಬಲಗಡೆ ಕಣ್ಣಿಂದ 1 ಹನಿ ನೀರು ಬಿತ್ತು, ಎಡಗಡೆ ಕಣ್ಣಿಂದ ಮತ್ತೊಂದು ಹನಿ ನೀರು ಬಿತ್ತು ಪುಣ್ಯಾತ್ಮರೇ. ಹೌದು ಹೌದ್ರಿ ಸರ ಅವಾಗ ಬಲಗಡೆ ಹಣ್ಣಿಂದ ಏನು ನೀರು ಬಿದ್ದಿತ್ತಲ್ಲ ಒಂದರದ ವಜ್ರದ ಹಳ್ಳ ತಯಾರಾಯ್ತು. ಹಾ ಹಾ ಎಡಗಡೆ ಕಣ್ಣಿಂದ ಕಣ್ಣೀರು ಬಿದ್ದಿತ್ತಲ್ಲ ಅದೊಂದು ಹನಿಯಿಂದ ಮತ್ತೊಂದು ವಜ್ರದ ಹಳ್ಳ ತಯಾರಾಯ್ತು. ಹೌದು ಹೌದ್ರಿ ಸರ ಅವಾಗ ಪರಮಾತ್ಮಗ ಬೇಡ್ಕೊತಾಳ, ಏನಂತ ಮತ್ತೆ ಒಂದು
ಚಾಕ್ರಿ ಇಟ್ಟಿನೋ ಪರೋಪಕಾರ ದಾನದ ಸಲುವಾಗಿ ಇಂಥದ್ದು ಕೊಟ್ಟಿರತ್ತ ಕೈಯಾಗ ವಜ್ರದ ಹಳ ಹಿಡ್ಕೊಂಡು ಹೋಗಿ ಸತಿ ಪತಿ ಕೂಡಿ ಪತ್ತಾರ ಮನೆಗೆ ಹೋಗಿ ಕೇಳ್ತಾರೆಪ್ಪ ಈ ವಜ್ರದ ಹಳ ಬಂದಾವ ಹೌದು ಇವು ಎಷ್ಟು ಕಿಮ್ಮತ್ ಆಗ್ತಾವ ಬರೀ 10 ರೂಪಾಯಿ ಕೊಟ್ರ ಸಾಕ ಅಂತ ಕೇಳಿದ್ರು ಪತ್ತಾರಗ ಹೌದ್ರಿ ಸರ ಅವಾಗ ಪತ್ತಾರ ಕೈಯಾಗ ಹಿಡಿದ ವಜ್ರದ ಹಳ ನೋಡಿ ಹೇಳ್ತಾನ ಏನ್ ಹೇಳ್ತಾನ ತಾಯಿ 10 ರೂಪಾಯಿ ಯಾಕೆ ನಿಮಗ 10 ಲಕ್ಷ ಕೊಡ್ತೀನಿ ಅಂತಾನ ಎಂತ ಶಕ್ತಿ ಅದ ನೋಡ್ರಿ ಹೆಣ್ಮಕ್ಕಳಲ್ಲಿ ಎಂತ ಶಕ್ತಿ ಅದ ಎಂತ ಭಕ್ತಿ ಅದ ಹೌದು ಅವಾಗ 10 ಲಕ್ಷ ಕೊಡ್ತಾನಲ್ಲ ಯಾರು ಬೇಡ್ತಾರ ಯಾರು ಬೇಡಂಗಿಲ್ಲ ಸರ ಮೌಲಾಲಿ ಶರಣ್ ಏನ್ ಬೇಡ್ತಾನ ಏನ್ ಬೇಡ್ತಾನ್ರಿಪ್ಪ 10 ಲಕ್ಷ ಬೇಡ 10 ರೂಪಾಯಿ ಕೊಡು 10 ರೂಪಾಯಿದಾಗ 2 ಮಕ್ಕಳ ಚಾಕ್ರಿ ಇಟ್ಟು ಬಂದೇವ್ 10 ರೂಪಾಯಿ ತಗೊಂಡ ಮೌಲಾಲಿ ಶರ್ಣ ಬೀಬಿ ಫಾತಿಮಾ 10 ರೂಪಾಯಿ ತಗೋತಾರ ಹೌದ್ರಿ ಸರ 10 ರೂಪಾಯಿ ತಗೊಂಡು ಶಕ್ತಿ ಸಾವುಕಾರನ ಮನೆಗೆ ಬಂದ ಶಕ್ತಿ ಸಾವುಕಾರನ ಬಾಗಿಲದಾಗ ಒಂದು ಕಾಲ ಹೊರಗೊಂದು ಕಾಲ ಇತ್ತು ಸಾಕ್ಷಾತ್ ಯಾರ ಸೂರ್ಯದೇವ ಮುನಿಗೆ ಮರಿಯಾದ ಪುಣ್ಯಾತ್ಮರೇ ಮರಿಯಾದ ಹೌದ್ರಿ ಸರ ಅವಾಗ ಶಕ್ತಿ ಸಾವುಕಾರ ಬಾಗಿಲಿಗೆ ಬಂದು ಹೇಳ್ತಾನ ಏ ಬೀಬಿ ಫಾತಿಮಾ ನಿನಗೇನ್ ಹೇಳಿನಿ ಏನ್ ಹೇಳ್ರಿಪ್ಪ ಸೂರ್ಯ ಮುನಿಗೆ ಬಂದ್ರ ಮಕ್ಕಳು ನನ್ನ ರೊಕ್ಕ ನಿಮ್ಮ ಅಂತ ಹೇಳಿನಿ ಈಗ ಸೂರ್ಯದೇವ ಮುನಿಗೆ ಹೋಗ್ಯದ ನೀವು ಹೊರಗೆ ಹಾಕ್ರತ್ತ ಜಗ್ ಯಾಕ ಹೊರಗೆ ಹೋದ ಬ್ಯಾರ ಶಕ್ತಿ ಸಾವುಕಾರ ಹೌದ್ರಿ ಸರ ಅವಾಗ ನೋಡ್ರಿ ತಾಯಿಯಲ್ಲಿ ಎಂತ ಶಕ್ತಿ ಐತಿ ಭೂಮಿ ತಾಯಿಯಲ್ಲಿ ಎಂತದೈತ್ರಿಪ್ಪ ಅವಾಗ ಭೂಮಿ ಫಾತಿಮಾ ಯಾವಾಗ ಜಗ್ಗಿ ಹೊರಗೆ ಹೋಗಿತ್ತದ ಶಕ್ತಿ ಸಾವುಕಾರ ಕೈ ಹಿಡ್ಕೋತಾಳ ಬೀಬಿ ಫಾತಿಮಾ ಕೈ ಹಿಡ್ಕೋತಾಳ ಕೈ ಹಿಡ್ಕೊಂಡು ದುಃಖ ಮಾಡ್ತಾಳ ಪರಮಾತ್ಮ ಹೌದು ಮತ್ತೆ ತಂದು ಚಾಕ್ರಿ ಇಟ್ನಿ ಮತ್ ರೊಕ್ಕ ಕೊಟ್ಟಿ ಹೌದೌದು ರೊಕ್ಕ ಕೊಟ್ಟು ಮಕ್ಕಳು ಒಯ್ಬೇಕಾದ್ರ ಇಂಥ ಮಾತಿಟ್ಟು ಪರಮಾತ್ಮ ವಿಚಾರ ಮಾಡಿ ಶಕ್ತಿ ಸಾವುಕಾರ ಹೆಬ್ಬಟ್ಟು ತಂದ ಭೂಮಿಗೆ ಊರ್ತಾಳ ಪುಣ್ಯಾತ್ಮರೇ ಭೂಮಿ ಊರ್ತಾಳ ಅವಾಗ ಇದು ಯಾರಿಗೆ ಮುಟ್ತದ ಯಾರಿಗ್ ಮುಟ್ತದ್ರಿಪ್ಪ ಅಲ್ಲಿ ಕೈಲಾಸದಾಗ ಇದ್ದಿರ್ತಕ್ಕಂತ ಪರಮಾತ್ಮಗೆ ಈ ಮಾತು ಮುಟ್ತದ ಹೌದ್ರಿ ಸರ ದುಃಖ ಮಾಡ್ತಾಳೆ ಯಾವಾಗ ಶಕ್ತಿ ಸಾವುಕಾರ ಹೆಬ್ಬಟ್ಟು ತಂದು ಭೂಮಿ ಊರ್ತಾಳ ಮುಡಿ ಹೋದ ಸೂರ್ಯ ಮ್ಯಾಲ ಬಂದ ಪುಣ್ಯಾತ್ಮರೇ ಮ್ಯಾಲ ಬಂದ ಹೌದ್ರಿ ಸರ ಅವಾಗ 10 ರೂಪಾಯಿ ಶಕ್ತಿ ಸಾವುಕಾರಗ ಕೊಟ್ಟ ಹಸನ ಹುಸನ ಬಿಡಿಸೋಣ ಬಂದ ಬಡತನದಾಗ ಸಂಸಾರ ಮಾಡಿ ಜಗತ್ತದಲ್ಲಿ ಕೀರ್ತಿ ಉಳಿದದ ಯಾರ್ದ್ರಿ ಹಸನ್ ಹುಸೇನ್ ಮೌಲಾಲಿ ಶರಣನ ಮತ್ತು ಬೀಬಿ ಫಾತಿಮಾ ಮತ್ತು ಹಸನ್ ಹುಸನ ಶರಣದು ಹೌದ್ರಿ ಸರ ನಾವು ನೀವೆಲ್ಲ ಭೂಮಿ ಮೇಲೆ ಹುಟ್ಟಿ ಬಂದ ಮೇಲೆ ನಮಗ ಬಡತಾನ್ ಇರ್ಲಿ ಇಂದ ಸಿರಿತಾನ್ ಇರ್ಲಿ ಇಂದ ದೌಲ್ತಾನ್ ಇರ್ಲಿ ಮಕ್ಕಳು ನಮ್ಮ ಹೊಟ್ಟಿಲಿ ಹುಟ್ಟ್ಯಾವತ್ತೇಳಿ ಹೋಗಿ ಅನಾಥಾಶ್ರಮಕ್ಕೆ ಬಿಡಬೇಡ್ರಿ ಆ ಮಕ್ಕಳೇ ದೇವರತ್ತ ತಿಳಿದು ಯಾರು ತಿಳ್ಕೊಂಡು ನಡೀತೀರಿ ಅವರಿಗೆ ಪರಮಾತ್ಮ ಮೆಸ್ತಾನ ಅನ್ನುವಂತ ಮಾತನ್ನ ಹೇಳಿ ಅದಕ್ಕೆ ದೈವ ಪೂಜೆ ಆಗಲಾರದೆ ಆ ಸತ್ಯವಾಗಿರ್ತಕ್ಕಂತ 5 ನುಡಿ ಸುಂದರ ಚಾಲ ಹಾಡಿ ಆ ಮುಂದಿನ ಪಾಳ್ಯದೊಳಗ ನಮ್ಮ ಹನುಮಂತ ಮಾಸ್ತರ ಏನೇನ್ ಉತ್ತರ ಕೊಡ್ತಾರ ಏನೇನ್ ವಿಷಯ ಮಾತಾಡ್ತಾರ ಮಾತಾಡ್ಲಿ ಅವ್ರ ಏನ್ ಮಾತಾಡ್ತಾರ ತೋಡಿ ಮಾತಾಡ್ಲಿಕ್ಕೆ ಬರ್ತೇನೋ ಅಂತ ಮಾತನ್ನ ಹೇಳಿ ಏನ್ ಮಾತಾಡ್ತಾರ ನೋಡ್ಬೇಕಲ್ಲ ಅದಕ್ಕೆ 5 ನುಡಿ ಸುಂದರ ಚಾಲ ಹಾಡಿ ಅನುಭವ ಪದ ರೂಪಾಯಿ ಕೊಟ್ಟು ಬಿಡ್ರಿ